ವೆಲ್ಕಮ್ ಬ್ಯಾಕ್ ಟು ಶ್ರೇಕ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಮೇಝಿಂಗ್. ಸೊ ಇವತ್ತು ಬಂದು ನಾನು ಮಾಡ್ತಿರೋ ವಿಡಿಯೋ ತಮ್ಮನೆಲ್ಲ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಲಿಪ್ಸ್ಟಿಕ್ ಕಲೆಕ್ಷನ್. ಎಸ್, ನನ್ನ ಒಂದು ಪೌಚ್ ಅಥವಾ ಬ್ಯಾಗ್ ಆರ್ ಗೋ ಟು ಲಿಪ್ಸ್ಟಿಕ್ ಯಾವ್ದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಎಷ್ಟು ಲಿಪ್ಸ್ಟಿಕ್ಸ್ ಇದೆ ನನ್ನ ಹತ್ರ ಅಂತ ನಾನು ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ. ಆ್ಯಂಡ್ ನಾನು ನಿಮಗೆ ಯಾವುದು ರೆಕಮೆಂಡ್ ಮಾಡ್ತೀನಿ, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಹಿಂದೆ ಏನು ಪೋಸ್ಟ್ ಮಾಡಿದೆ ಆ ವಿಡಿಯೋ ಬಗ್ಗೆ ಮಾತಾಡ್ತೀನಿ. Q&A ವಿಡಿಯೋ ಹಾಕಿದ್ದೆ ಪ್ರೀವಿಯಸ್ ವಿಡಿಯೋ ನಂದು. ಆ ವಿಡಿಯೋ ನೋಡಿ ತುಂಬ ಜನ ನನಗೆ ಒಳ್ಳೆ ರೀತಿ ರೆಸ್ಪಾಂಡ್ ಮಾಡಿದ್ದೀರಾ. ಆ್ಯಂಡ್ ತುಂಬಾ ನನಗೆ ಏನಂತಾರೆ, ತುಂಬ ಜನನ ನಾನು ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ. ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು ಗೈಸ್. ಆ್ಯಂಡ್ ತುಂಬ ಜನ ನನ್ನ ವಾಯ್ಸ್ನ ಇಷ್ಟಪಟ್ಟು ಒಂದು ದೊಡ್ಡ ಮೆಸೇಜಸ್ ಎಲ್ಲ ಕಳಿಸಿದ್ದೀರಾ. ತುಂಬ ಖುಷಿ ಆಯಿತು ನನಗೆ ಆ ಮೆಸೇಜಸ್ ಎಲ್ಲ ನೋಡಿ. ಫಸ್ಟ್ ನಾನು ಆ ವಿಡಿಯೋ ಪೋಸ್ಟ್ ಮಾಡಿ ಐ ಥಿಂಕ್ ಒಂದು 5-6 hours ಆದಮೇಲೆ ನಾನು ಏನು ಅಷ್ಟು ನಾನು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿದಾಗ ತುಂಬ ಮೆಸೇಜಸ್ ಬಂದಿತ್ತು. ನಾನು ನೋಡಿ ಫಸ್ಟ್ ಶಾಕ್ ಆದೆ, ನಾನು ಏನಾದರೂ ರಾಂಗಾಗಿ ಹಾಕ್ಬಿಟ್ಟಿದ್ದೀನಾ, ಏನಾದರೂ ಬೇರೆಯವ್ರಿಗೆ ಬೇಜಾರಾಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂತ. ಬಟ್ ಅದನ್ನು ಓಪನ್ ಮಾಡಿ ನೋಡಿದ್ರೆ ತುಂಬ ಲಾಂಗ್ ಮೆಸೇಜಸ್ ಎಲ್ಲ ಆಯಿತು. ವಾಯ್ಸ್ ನೋಟ್ ಎಲ್ಲ ಕಳಿಸಿದ್ರಿ ಎಷ್ಟೊಂದು ಜನ. ಅಕ್ಕ ನೀವು ಈ ಥರ ಹೇಳಿದ್ದು ನನಗೆ ತುಂಬ ಖುಷಿ ಆಯಿತು, ಮೋಟಿವೇಟ್ ಆಯಿತು ಅಂತೆಲ್ಲ. ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು ಗೈಸ್. ಐ ಥಿಂಕ್ ತುಂಬ ಮಾಡೋಣ ಇನ್ಮೇಲೆ Q&A. ಮೇ ಬಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ನೀವು ಹಾಗೆ ಥರ ಒಳ್ಳೆ ಕ್ವೆಶನ್ಸ್ನ ಕೇಳಿ, ಸೊ ದಟ್ ನಾನು ನೀಟಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಕೆಲವೊಂದೊಂದು ಬ್ರ್ಯಾಂಡ್ ಲಿಪ್ಸ್ಟಿಕ್ಸ್ ಇದೆ. ಆ್ಯಂಡ್ ತುಂಬ ಏನಿಲ್ಲ, ಒಂದು ರೇಂಜಲ್ಲಿದೆ. ಒಂದು ಹುಡುಗಿರ ಹತ್ರ ಅಟ್ಲೀಸ್ಟ್ ಒಂದು ಮಿನಿಮಲಾಗಿ ಎಷ್ಟಿರ್ಬೋದು ಅಷ್ಟಿದೆ. ಸೊ ಬೇರೆ ಬ್ರ್ಯಾಂಡ್ ಇಟ್ಕೊಂಡಿದ್ದೀನಿ. ಸೊ ನಾನು ಒನ್ ಬೈ ಒನ್ ತೋರಿಸ್ತೀನಿ. ಒಂದು ಬ್ರ್ಯಾಂಡಲ್ಲಿ ಎಷ್ಟಿದೆ, ಇನ್ನೂ ಒಂದು ಬ್ರ್ಯಾಂಡಲ್ಲಿ ಎಷ್ಟಿದೆ, ಸೊ ಆ ಥರ ಒಂದು ಸೆಗ್ರಿಗೇಟ್ ಮಾಡಿಕೊಂಡು ನಾನು ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ, ಹಾಕ್ಕೊಂಡು ತೋರಿಸ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಏನು ಅಂದ್ಬಿಟ್ಟು ಅಂತ. ಆ್ಯಂಡ್ ಈ ಒಂದು ಲಿಪ್ಸ್ಟಿಕ್ಸ್ ಏನಿದೆ, ಈ ಒಂದು ಕಲೆಕ್ಷನ್ ನಾನು ಏನು ಮಾಡ್ತಾ ಇದ್ದೀನಿ, ಇದರಲ್ಲಿ ಮೋಸ್ಟ್ ಆಫ್ ದ ಲಿಪ್ಸ್ಟಿಕ್ ನನ್ನ ಹತ್ರ ಏನಿದೆ ಅದು ಬಂದು ನನಗೆ ನನ್ನ ಫ್ರೆಂಡೇ ಕೊಟ್ಟಿರೋದು. ಫಾರ್ ಎವರ್ ಗ್ರೇಟ್ಫುಲ್ ಟು ಹರ್. ಶ್ವೇತಾ ಅಂತ, ಅವಳು ಬಂದು ಮೇಕಪ್ ಆರ್ಟಿಸ್ಟ್, ಮ್ಯಾಕಲ್ಲಿ ಕೆಲಸ ಮಾಡ್ತಾಳೆ. ಅವಳು ಕೂಡ ಅಷ್ಟೇ ತುಂಬ ತಿಳ್ಕೊಂಡಿದ್ದಾಳೆ ಮೇಕಪ್ ಬಗ್ಗೆ. ಯಾವ ಶೇಡ್, ಯಾವುದು ಸ್ಕಿನ್ ಟೋನ್ ಎಲ್ಲ ತಿಳ್ಕೊಂಡಿದ್ದಾಳೆ ಅವಳು. ಸೊ ಅವಳು ನನಗೆ ಇದರಲ್ಲಿ ತುಂಬ ಲಿಪ್ಸ್ಟಿಕ್ಸ್, ಐ ಥಿಂಕ್ ಒಂದು ನನ್ನ ಹತ್ರ ಹತ್ತಿದ್ರೆ ಆಲ್ಮೋಸ್ಟ್ ಒಂದು 8 ಲಿಪ್ಸ್ಟಿಕ್ಸ್ ಅವಳೇ ತೊಗೊಂಡು ಕೊಟ್ಟಿರ್ತಾಳೆ, ಅಷ್ಟಿದೆ ನನ್ನ ಹತ್ರ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ನಾನು ಇವಾಗ ಹಾಕಿರೋದು ಬಂದು ಮ್ಯಾಕಿಂದ. ಇದು ಹೇಗೆ ಕಾಣುತ್ತೆ ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡ್ಕೊಂಡು ವಾಪಸ್ ಬನ್ನಿ. ಇವಾಗ ನಾನು ಏನು ಹಾಕ್ತಿದ್ದೀನಿ, ಇದು ಬಂದು ಈ ಒಂದು ಶೇಡ್ದು. ಈ ಶೇಡ್ ಬಂದು ಲಾಕ್ಡ್ ಕಿಸ್ ಇಂಕ್ ಅಂತ, 67 ಮ್ಯಾಟಿಕ್ಯುಲಸ್ 24 hours ಲಿಪ್ ಕಲರ್ ಫ್ರಮ್ ಮ್ಯಾಕ್. ನಾನು ಇವಾಗ ಏನೇನು ಹಾಕ್ಕೊಂಡಿರೋದನ್ನ ತೋರಿಸ್ತೀನಿ. ನಾನು ಏನೇನು ಇವಾಗ ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತೀನಿ. ಅದನ್ನೆಲ್ಲ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಆ್ಯಂಡ್ ಅದರ ಡೀಟೇಲ್ಸ್ ಎಲ್ಲ ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಥವಾ ನೀವೇನೋ ಟ್ರೈ ಮಾಡಬೇಕು ಅಂತಂದರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಇದು ಬಂದು ಯಾವ ಥರ ಇದೆ ಅಂದರೆ, ಆಲ್ ರೈಟ್, ಆ ಥರ ಕಾಣುತ್ತೆ. ಅಂದರೆ ಕೈಗೆ ಹಾಕ್ಕೊಂಡು ಇವಾಗ ನಾನು ಅದನ್ನು ಲಿಪ್ ಮೇಲೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ಒಂದು ಶೇಡ್ ಇದೆ ಅಂತ. ಆ್ಯಂಡ್ ನನ್ನ ಲಿಪ್ ಕಲರ್ ಬಂದು ಈ ಕಡೆ ತುಂಬ ಡಾರ್ಕ್ ಪಿಂಕು ಅಲ್ಲ, ಲೈಟ್ ಪಿಂಕ್ ಅಲ್ಲ, ಅಥವಾ ಪಿಗ್ಮೆಂಟೆಡ್ ಅಂದರೆ ಬ್ರೌನ್ ಕಲರ್ ಆ ಥರನೂ ಅಲ್ಲ, ಒಂಥರ ಎಲ್ಲ ಮಿಕ್ಸ್ಡ್ ಅಂತ ಅನಿಸುತ್ತೆ. ಒಂದೊಂದು ಥರ ಕಾಣುತ್ತೆ ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಲಿಪ್ಸ್ ಅಂತೂ ಒಳ್ಳೆ ಫುಲ್ ಪಿಂಕಿಶ್ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಕ್ತಾ ಒಂದು ಸ್ವಲ್ಪ ಬ್ರೌನ್ ಅಂತ ಅನಿಸುತ್ತೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಫುಲ್ಲು ಡಾರ್ಕ್ ಪಿಂಕ್ ಆಗಿಬಿಟ್ಟಿರುತ್ತೆ. ಅದು ಮೇ ಬಿ ಕಚ್ಚಿ ಹಿಂಗೆಲ್ಲ ಮಾಡಿ ಅಂತ ಅನಿಸುತ್ತೆ. ಸೊ ಬಟ್ ಪ್ರಾಬ್ಲಿ ನಂಗೆ ಗೊತ್ತಿಲ್ಲ, ನನಗೆ ಇನ್ನೂ ನಾನು ಫಿಗರ್ ಔಟ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ನನ್ನ ಲಿಪ್ ಕಲರ್ ಅಂತ. ಬಟ್ ನನಗೆ ಪರ್ಸ್ನಲಿ ನನ್ನ ಲಿಪ್ ಯಾವಾಗ ಬ್ರೌನ್ ಥರ ಕಾಣಿಸುತ್ತೆ ಆವಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಒಂಥರ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ತೀನಿ. ಲೈಟ್ ಪಿಂಕ್ ಇದ್ದಾಗ ಮತ್ತು ಡಾರ್ಕ್ ಪಿಂಕ್ ಇದ್ದಾಗ ಆ ಥರ ನನಗೆ ತುಂಬ ಹುಷಾರೇ ಇಲ್ಲ, ನನಗೆ ಜ್ವರ ಏನೋ ಬಂದಿದೆ ಆ ಥರ ಒಂದು ಲುಕ್ ಕೊಡುತ್ತೆ. ಬಟ್ ನಾಟ್ ಶೋರ್. ಇವಾಗ ನೀವೇನು ನೋಡ್ತಾ ಇದ್ದಾರೆ, ಇದೊಂದು ಸ್ವಲ್ಪ ಡಾರ್ಕ್ ಪಿಂಕ್ ಅಂತ ಅನ್ಸುತ್ತೆ. ಆ ಲಿಪ್ಸ್ಟಿಕ್ನ ಹಾಕಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸಿ ದಿಸ್, ಇದನ್ನು ನೀವು ತಿಕ್ಕಾಗೂ ಹಾಕೋಬೋದು, ತುಂಬ ಡಾರ್ಕ್ ಆಗಿ ಬೇಕಾದರೂ ಹಾಕೋಬೋದು. ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಈ ಥರ ಕಾಣುತ್ತೆ. ಐ ಥಿಂಕ್ ದಿಸ್ ಇಸ್ ರಿಯಲಿ ನೈಸ್. ನೀವೊಂದು ಡೈಲಿ ಆಫೀಸ್ಗೆ ಹೋಗೋರಿಗೆ ಫಾರ್ಮಲ್ ಡ್ರೆಸ್ಗೆಲ್ಲ ಇದೆ, ಐ ಥಿಂಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆ್ಯಂಡ್ ಇದು ನನ್ನ ಒಂದು ಫೇವ್ರೆಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಒಂಥರ ನ್ಯೂಡಲ್ಲಿ ನನಗೆ ತುಂಬಾ ಫೇವ್ರೆಟ್ ಅಂತಂದರೆ ಇದೊಂದು, ಮತ್ತು ಇನ್ನೂ ಒಂದು, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದು ಮ್ಯಾಕ್ ಇದ್ದಾನೆ, ಲವ್ ಮೀ ಲಿಕ್ವಿಡ್ ಲಿಪ್ ಕಲರ್ ಅಂತ. ಇದು ಹೀಗಿದೆ. ಪ್ರೀವಿಯಸ್
ಲಿಪ್ಸ್ಟಿಕ್ ಏನು ನೋಡಿದ್ರಿ ಫಸ್ಟ್ ಹಾಕೊಂಡಿದ್ದು ಲಾಕ್ಡ್ ಕಿಸ್ ಲಿಕ್ವಿಡ್ ಲಿಪ್ಸ್ಟಿಕ್. ಅದಕ್ಕಿಂತ 1 or 2% ಇದೊಂದು ಸ್ವಲ್ಪ ಬ್ರೈಟ್ ಇದೆ, ಅಂದರೆ ಡಾರ್ಕ್ ಇದೆ. ಇವಾಗ ಅದೇ ಲಿಪ್ಸ್ಟಿಕ್ ಮೇಲೆ ನಾನು ಹಾಕೊಂಡು ತೋರಿಸ್ತೀನಿ. ಸೊ ನೀವು ಅಷ್ಟು ಡಿಫ್ರೆನ್ಸ್ ನೋಡಲ್ಲ, ಸ್ವಲ್ಪ ಡಾರ್ಕ್ ಅಂತ ಅನ್ಸುತ್ತೆ, ಬಟ್ ಇಟ್ಸ್ ಒನ್ ಅಂಡ್ ದ ಸೇಮ್ ಅಂತ ಅನ್ಸುತ್ತೆ. ಐ ಥಿಂಕ್ ಇವೆರಡರಲ್ಲಿ ನೀವು ಯಾವುದನ್ನು ತೊಗೋಬೋದು ಅಂತಂದರೆ ನನಗೆ ಅನ್ಸುತ್ತೆ ದ ಫಸ್ಟ್ ಒನ್ ಇದೆಯಲ್ಲ, ಐ ಥಿಂಕ್ ದಟ್ ಈಸ್ ರಿಯಲಿ ಗುಡ್. ಪ್ರಾಬ್ಲಿ ನೀವು ಅದನ್ನೇ ಡಾರ್ಕ್ ಆಗಿ ಕಾಣಿಸ್ಬೇಕು ಅಂತಂದರೆ ಒಂದು 2 or 3 ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಡಾರ್ಕ್ ಆಗೇ ಇರೋದನ್ನ ತೊಗೊಂಡ್ರೆ ಐ ಥಿಂಕ್ ಲೈಟ್ ಆಗಿ ಹಾಕೋಬೇಕು ಅಂತ ಅನ್ಸಿದ್ರು ಅದು ಕಡಿಮೆ ಅಂತ ಅನ್ಸಲ್ಲ. ಸೊ ಐ ಥಿಂಕ್ ಇವೆರಡರಲ್ಲಿ ಐ ಥಿಂಕ್ ಅದಂತ ಅನ್ಸುತ್ತೆ. ಸೊ ನೀವು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ಆಲ್ ರೈಟ್, ಸೊ ನನ್ನ ಹತ್ರ ಟೋಟಲ್ 5 ಲಿಪ್ಸ್ಟಿಕ್ಸ್ ಇದೆ ಮ್ಯಾಕಿಂದ. ಆ್ಯಂಡ್ ಅದರಲ್ಲಿ 2 ಬಂದು ಲಿಕ್ವಿಡ್ದು, ಇನ್ನು 3 ಬಂದು ಮ್ಯಾಟಿ ಆರ್ ಮ್ಯಾಟ್ ಫಿನಿಶ್ ಇರೋದು. ಇವಾಗ 2 ತೋರಿಸಿ, ಐ ಥಿಂಕ್ ಅದು ಇಟ್ಸ್ ಒನ್ ಅಂಡ್ ದ ಸೇಮ್, ಜಸ್ಟ್ ಲೈಟ್ ಆ್ಯಂಡ್ ಒಂದು ಸ್ವಲ್ಪ ಡಾರ್ಕ್ ಇದೆ. ಆ್ಯಂಡ್ ಈ 3 ಇವಾಗ ನಾನು ನಿಮಗೆ 1 by 1 ಹಾಕಿ ತೋರಿಸ್ಕೊಡ್ತೀನಿ ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ಇದು ಈ 3 ಲಿಪ್ಸ್ಟಿಕ್ಸ್ ಏನಿದೆ, ಅಂದರೆ ಈ ಮ್ಯಾಟ್ ಲಿಪ್ಸ್ಟಿಕ್ಸ್ ಏನಿದೆ, ಐ ಥಿಂಕ್ ಇಟ್ಸ್ ಈಸಿ ಟು ರಿಮೂವ್. ಆ್ಯಂಡ್ ನೀವು ಮತ್ತೆ ಕೂಡ ಅಪ್ಲೈ ಮಾಡ್ತಾ ಇರ್ಬೋದು. ಆ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಏನಿದೆ ಅದನ್ನು ಹಾಕಿದಾಗ ತೆಗೆಯೋದಕ್ಕೂ ಕಷ್ಟ. ಆ್ಯಂಡ್ ಸ್ವಲ್ಪ ಏನಂತಾರೆ ಕಿಸ್ ಪ್ರೂಫ್ ವಾಟರ್ ಪ್ರೂಫ್ ವಾಟ್ ಎವರ್ ಯು ಗೈಸ್ ಸೇ ಇಟ್. ಸೊ ಯಾ, ಸೊ ಫಸ್ಟ್ ನಾನು ಈ 3 ಲಿಪ್ಸ್ಟಿಕ್ಕಲ್ಲಿ ನಾನು ಫಸ್ಟ್ ಟ್ರೈ ಮಾಡ್ತಿರೋದು ಬಂದು ರೆಡ್ ಲಿಪ್ಸ್ಟಿಕ್. ಐ ಥಿಂಕ್ ಒಂದು ಸ್ವಲ್ಪ ಟ್ರೈ ಮಾಡಿದೆ ಹಚ್ಕೊಳ್ಳೋಕ್ಕೆ, ಬಟ್ ಸ್ಟಿಲ್ ಖಾಲಿ ಆಗಿರೋದ್ರಿಂದ ಅಷ್ಟು ಆಗ್ತಾಯಿಲ್ಲ. ಬಟ್ ಐ ಶೋ ಯು. ಬಟ್ ದಿಸ್ ತುಂಬ ಅಂದರೆ ಡಾರ್ಕ್ ರೆಡ್ ಇದು. ಸೊ ಅದೇ ಥರ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. 1 second. ಸೊ ಈ ಥರ ಕಾಣುತ್ತೆ. ನಾನು ಆ್ಯಕ್ಚುಲಿ ಸ್ವಲ್ಪ ನೀಟಾಗಿ ಹಚ್ಕೊಂಡಿಲ್ಲ, ಇದು ಆ್ಯಕ್ಚುಲಿ ಖಾಲಿ ಆಗಿರೋದ್ರಿಂದ. ಬಟ್ ಯಾ, ನನಗೆ ಈ ಕಲರ್ ಅಷ್ಟು ನನಗೆ ಡಾರ್ಕ್, ಲೆಟ್ ಮಿ ವೈಪ್ ಇಟ್ ಆ್ಯಂಡ್ ಕಮ್. ಸೊ ಹಾಗೆ ಕಾಣುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಅಷ್ಟು ಡಾರ್ಕ್ ಇಷ್ಟ ಆಗಲ್ಲ. ಐ ಡೋಂಟ್ ನೋ ವೈ. ಬಟ್ ತುಂಬ ಚೆನ್ನಾಗಿ ನೀವು ಏನಾದರೂ ಒಂದು ಬ್ಲ್ಯಾಕ್ ಔಟ್ಫಿಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಒಂದು ರೆಡಿ ಆಗಿರ್ತೀರ ಅಂದರೆ ಐ ಥಿಂಕ್ ದಟ್ ಕಲರ್ ಇಸ್ ಸೋ ಗುಡ್. ಬಟ್ ನನಗೆ ಪರ್ಸ್ನಲಿ ಅಷ್ಟು ಡಾರ್ಕ್ ಕಲರ್ ಶೇಡ್ ನಾನು ಹೋಗಲ್ಲ. ಬಟ್ ಆಫೀಸಲ್ಲಿ ಇರಬೇಕಾದ್ರೆ ಇದು ನನಗಿಂತ ಜಾಸ್ತಿ ನನ್ನ ಫ್ರೆಂಡ್ಸ್, ಅಂದರೆ ನನ್ನ ಕಲೀಗ್ಸ್ ಏನಿದ್ದಾರೆ ಅವರೇ ಯೂಸ್ ಮಾಡಿ ಇವಾಗ ವಾಶ್ರೂಮಲ್ಲಿ ರೆಡಿ ಆಗೋಕ್ಕೆ ಅಂತ ಹೋಗ್ತೀವಲ್ಲ, ಅವಾಗ ಗಿವ್ ಮಿ ಯೋರ್ ಲಿಪ್ಸ್ಟಿಕ್ ಅಂತ ಅಂದ್ಬಿಟ್ಟು ಒಂದು 10 days ಸ್ಟ್ರೇಟ್ ಹಾಗೆ ಯೂಸ್ ಮಾಡಿ ಒಬ್ಬರಿಂದ ಒಬ್ಬರು ಯೂಸ್ ಮಾಡಿ ಅವರೇ ಖಾಲಿ ಮಾಡಿದ್ದಾರೆ ಹೊರತು ನಾನೇ ರೇರಾಗಿ ಯೂಸ್ ಮಾಡಿರೋದು. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದು ವೆನ್ ವಿ ವರ್ ಡೇಟಿಂಗ್. ಸೊ ಅದು ಖಾಲಿ ಆಗಿದ್ರು ಇಟ್ಕೊಂಡಿದ್ದೀನಿ, ಯಾಕೆಂದರೆ ಮೆಮೊರಿ ಆ ಒಂದು ಒಳ್ಳೆ ನೆನಪು ನನ್ನ ಗಂಡ ನನಗೆ ಕೊಡಿಸಿದ್ದು ಅಂತ. ಸೊ ಅದಕ್ಕೆ ಇದೆಲ್ಲ ಈಸಿಯಾಗಿ ವೈಪ್ ಮಾಡಿಬಿಡ್ಬೋದು. ಬಟ್ ಲಿಪ್ಸ್ಟಿಕ್ ಲಿಕ್ವಿಡ್ ಏನಿದೆ ಅದು ಒಂದು ಸ್ವಲ್ಪ ಕಷ್ಟ. ಸೊ ನನಗೆ ಲಿಕ್ವಿಡ್ಗಿಂತ ಮ್ಯಾಟ್ ಲಿಪ್ಸ್ಟಿಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಏನಂತಾರೆ ಸಿಂಪಲ್, ಎಲಿಗೆಂಟ್ ಆ್ಯಂಡ್ ನ್ಯೂಡ್ ಕಲರ್ ಅಂತ ಏನು ಕರೀತಾರೆ ಆ ಥರ. ಇದು ತುಂಬ ಚೆನ್ನಾಗಿದೆ. ಇಟ್ಸ್ ಡೈಲಿ ವೇರ್ ಆ್ಯಂಡ್ ಆಫೀಸ್ಗೆ, ಫಾರ್ಮಲ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಆಕ್ಸೆಸರೀಸ್ ಹಾಕ್ಕೊಂಡು ತುಂಬ ಗ್ರ್ಯಾಂಡ್ ಕಲರ್ ಹಾಕ್ಕೊಂಡಿದ್ದು ಒಂದೇ ಒಂದು ಲಿಪ್ಸ್ಟಿಕ್ ಲೈಟಾಗಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಮೈ ಗೋ ಟು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಅಷ್ಟೇ, ಹಾಕಿರೋದೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಒಂಥರ ನ್ಯಾಚುರಲ್ ಲಿಪ್ ಥರ ಕಾಣುತ್ತೆ. ಸೊ ಯಾ, ಬ್ರೌನ್ ಥರ ಇದೆ. ಆ್ಯಂಡ್ ನಾನು ಹಳೆ ಲಿಪ್ಸ್ಟಿಕ್ ಮೇಲೇ ಈ ಲಿಪ್ಸ್ಟಿಕ್ ಹಾಕ್ತೀನಿ. ಯೂಶ್ವಲಿ ನಾನು ಈ ಥರ ಮಿಸ್ ಮ್ಯಾಚ್ ಮಾಡ್ತೀನಿ ಟು ಗೆಟ್ ದಟ್ ಲೈಟ್ ಬ್ರೌನ್ ನ್ಯೂಡ್ ಕಲರ್ಗೆ. ಸೊ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಎಷ್ಟು ಬೇಕೋ ಅಷ್ಟು ನೀವು ಲೇಯರ್ಸ್ ಹಾಕ್ಕೊಂಡು, ನಿಮಗೆ ತುಂಬ ಅದೊಂಥರ ಇದು ತುಂಬ ಕ್ರೀಮಿ ಅಂತ ಅನಿಸುತ್ತೆ. ಸೊ ಅದನ್ನು ನೀವು ವೈಪ್ ಮಾಡಬೇಕು ಅಂದರೆ ಒಂದು ನಾರ್ಮಲ್ ಒಂದು ಟಿಶ್ಯೂ ತೊಗೊಂಡು ನೀವು 1-2 ಸತಿ 3 ಸತಿ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಕಂಪ್ಲೀಟ್ ಮ್ಯಾಟ್ ಲುಕ್ ಕೊಡುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಗೋ ಟು ಲಿಪ್ ಶೇಡ್ ಆರ್ ಲಿಪ್ ಕಲರ್. ನಾನು ಯಾವುದೇ ಔಟ್ಫಿಟ್ಗೆ ಹಾಕ್ಕೊಂಡ್ರು, ಇದು ಒಂದು ಪಿಂಕ್ ಹಾಕ್ಕೊಂಡ್ರು, ನಾನು ಇದು ಬ್ರೌನ್ ಮತ್ತು ಇವೆರಡು ಲಿಪ್ ಕಲರ್ ಏನಿದೆ, ಏನೇ ಒಂದು ನಾನು ಪಿಂಕ್ ಹಾಕ್ಕೊಳ್ಳಿ ಅಥವಾ ಇನ್ನೊಂದೇನೇ ಹಾಕ್ಕೊಳ್ಳಿ, ಈ ಎರಡು ಏನು ಕಲರ್ ಇದೆ
ಈ 2 ಕಲರ್ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಬಿಕಾಸ್ ಐ ರಿಯಲಿ ಲೈಕ್ ದಿಸ್. ಆ್ಯಂಡ್ ತುಂಬ ಚೆನ್ನಾಗಿ ಇದು ಒಂಥರ ನ್ಯಾಚುರಲ್ ಲುಕ್ ಕೊಡುತ್ತೆ. ಆ್ಯಂಡ್ ನನ್ನ ಒಂದು ಸ್ಕಿನ್ ಟೋನ್ಗೆ ನನಗೆ ಇದೇ ಥರ ಲೈಟಾಗಿ ಮಿನಿಮಲ್ ಆಗಿನೇ ಇಷ್ಟ. ರೆಡ್ ಎಲ್ಲ ಹಾಕ್ಕೊಂಡು ಡಾರ್ಕ್ ಲಿಪ್ಸ್ಟಿಕ್ಸ್ ಎಲ್ಲ ಹಾಕ್ಕೊಂಡ್ರೆ ನನಗೆ ಏನೋ ಒಂಥರ ಲೈಕ್ ಐ ಸೆಡ್ ಐ ಡೋಂಟ್ ಲೈಕ್ ಇಟ್. ಐ ಥಿಂಕ್ ಇದನ್ನು ನೀವು ತೊಗೊಬೋದು, ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಯಾ, ನೆಕ್ಸ್ಟ್ ಬ್ರ್ಯಾಂಡ್ ಬಂದು ಮೆಬ್ಲಿನ್. ಇದರಲ್ಲಿ ನನ್ನ ಹತ್ರ ಆ್ಯಕ್ಚುಲಿ 4 ಇತ್ತು. ಅದರಲ್ಲಿ ಒಂದು ನಾನು ಎಲ್ಲೂ ಹಾಕ್ಬಿಟ್ಟಿದ್ದೀನಿ, ಕಾಣಿಸ್ತಾ ಇಲ್ಲ. ಪ್ರಾಬ್ಲಿ ನೀವು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನೊಂದು ರೀಸೆಂಟಾಗಿ ಒಂದು ಮದುವೆ ಇವೆಂಟ್ಗೆ ಹೋಗಿದ್ದೆ, ಅದರಲ್ಲಿ ನೋಡಿದ್ರೆ ನಾನು ತುಂಬ ನ್ಯೂಡ್ ಶೇಡಲ್ಲಿ ನಾನು ಲಿಪ್ನ ರೆಡಿ ಮಾಡಿರೋದು ತೋರಿಸಿದ್ದೀನಿ. ಅಂದರೆ ಹೇಗೆ ನಾನು ಆ ಒಂದು ಲುಕ್ನ ಕ್ರಿಯೇಟ್ ಮಾಡಿದೆ ಅಂತ ಅದರಲ್ಲಿ ನಿಮಗೆ ಐಡಿಯಾ ಸಿಗ್ಬೋದು. ಸೊ ಇವಾಗ ನನ್ನ ಹತ್ರ 3 ಇದೆ. ಸೊ ಈ 3 ಬಗ್ಗೆ ಮಾತಾಡೋಣ. 1 by 1 ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಯೂಶ್ವಲಿ ಬ್ರೌನ್ ಇದೆ. ಸೊ ಒಂದ್ಸತಿ ಹಾಕಿ ತೋರಿಸ್ತೀನಿ. ಆಲ್ರೆಡಿ ನನ್ನ ಲಿಪ್ಪೆಲ್ಲ ಉರಿತಾ ಇದೆ. 50 ಸತಿ ಅದು ವೈಪ್ ಮಾಡಿ 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 ಐ ಥಿಂಕ್ ಇದೊಂದು ಹಾಕಿ ನಾನು ನೆಕ್ಸ್ಟ್ ಬರೀ ಸ್ವಾಚ್ ಮಾಡಿ ತೋರಿಸ್ತೀನಿ ಹೀಗೆ. ಆಲ್ರೈಟ್, ಈ ಥರ ಕಾಣುತ್ತೆ. ತುಂಬ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಐ ಥಿಂಕ್ ಅಫೋರ್ಡಬಲ್ ಮೆಬ್ಲಿನಲ್ಲಿ. ಸೊ ಯಾ, ನೆಕ್ಸ್ಟ್ ಬಂದು ಈ ಪಿಂಕ್. ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಇದನ್ನು ಹಾಕಿದ್ದೀನಿ. ಆ್ಯಂಡ್ ಇದ್ರ ಶೇಡ್ ಬಂದು ಮೋರ್ ಬ್ಲಷ್ ಅಂತ. ಐ ಥಿಂಕ್ ಇಟ್ಸ್ ಮೈ ಗೋ ಟು ಅಂತಲೇ ಹೇಳ್ಬೋದು. ಇದು ಮತ್ತು ಇನ್ನೊಂದು ಮೋರ್ ಪಫ್ ಅಂತ ಅನ್ಸುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದು ನಾನು ಇವಾಗ ಸದ್ಯಕ್ಕೆ ಕಳ್ಕೊಂಡ್ಬಿಟ್ಟಿದ್ದೀನಿ ಅಥವಾ ಎಲ್ಲೋ ಸಿಗ್ತಾ ಇಲ್ಲ. ಬಟ್ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ದಯವಿಟ್ಟು ಹೋಗಿ ನೋಡಿ, ನಿಮ್ಗೆ ಅದೇನಾದರೂ ಇಷ್ಟ ಆಗಿದ್ರೆ. ಇಫ್ ಯು ಆಸ್ಕ್ ಮೀ, ಇದನ್ನು ಆ್ಯಕ್ಚುಲಿ ಒಂದು 2-3 ಲೇಯರ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದೇ ಒಂದು ಲೇಯರ್ ಹಾಕ್ಕೊಂಡು ಅದನ್ನೇ ಒಂದು ಸ್ವಲ್ಪ ಹೀಗೆ ಕೈಯಲ್ಲೇ ಒಂದು ಮಾಡಿಕೊಂಡ್ರೆ ಐ ಥಿಂಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ತುಂಬ ಪಿಂಕ್ನ ಜಾಸ್ತಿ 2-3 ಲೇಯರ್ಸ್ ಹಾಕಿದ್ರೆ ಡೆಫಿನೆಟ್ಲಿ ಇಟ್ ಡಸಂಟ್ ಲುಕ್ ಗುಡ್. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದೆ ಮೆಬ್ಲಿನ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಇರೋದು 2, ಒಂದು ಕಳ್ಕೊಂಡ್ಬಿಟ್ಟಿದ್ದೀನಿ. ಸೊ ಓವರಾಲ್ 4 ಅಂತ ಅಂದ್ಕೊಂಡಿದ್ದೆ, ಬಟ್ ಓವರಾಲ್ 3. ಆ್ಯಂಡ್ ಅದು 1 ಕಳೆದೋಗಿದೆ. ಇವಾಗ 2 ತೋರಿಸಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಶೇಡ್ ಬಂದು ನಾನು ಏನು ಮೆಬ್ಲಿನ್ ಅಂತ ಅಂದ್ಕೊಂಡು ಅವಾಗಲೇ ತೋರಿಸ್ತಾ ಇದ್ದೆ. ಇದು ಬಂದು ಅನಸ್ತೇಷಿಯಿಂದ. ಅವಾಗಲೇ ನಾನು ಹೇಳ್ದಂಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು. ಆ್ಯಂಡ್ ಇದು ಬಂದು ಶೇಡ್ ಅಮೇರಿಕನ್ ಡಾಲ್. ಇದು ನಾನು ಇಲ್ಲಿಂದ ಐ ಥಿಂಕ್ ನಾನು ಕೈಗೆ ಹಂಗೆ ಸ್ವಾಚ್ ಮಾಡಿ ತೋರಿಸ್ತೀನಿ, ಯಾಕೆಂದರೆ ನನ್ನ ಲಿಪ್ ತುಂಬ ಹರ್ಟ್ ಆಗ್ತಿದೆ ವೈಪ್ ಮಾಡ್ತಾ ಮಾಡ್ತಾ ಮಾಡ್ತಾ. ಡಾರ್ಕ್ ರೆಡ್ ಐ ಥಿಂಕ್ ಯೂಸ್ ಮಾಡ್ದಲೇ ಅದು ಡ್ರೈ ಆಗಿಬಿಟ್ಟಿದೆ. ಬಟ್ ಯಾ, ನೀವು ಯಾವುದಾದ್ರೂ ಒಂದು ಪ್ರಾಬ್ಲಿ ಪಾರ್ಟಿ ವೇರ್ಗೆ ಆ್ಯಂಡ್ ಲೈಕ್ ಐ ಸೆಡ್ ಬ್ಲ್ಯಾಕ್ ಕಲರ್ ಔಟ್ಫಿಟ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಫ್ ಯು ವಾಂಟ್ ಟು ಟ್ರೈ, ಐ ಥಿಂಕ್ ಟ್ರೈ ಮಾಡಿ ನೋಡಿ. ರೈಟ್, ಇಷ್ಟು ನನ್ನ ಹತ್ರ ಇರೋದು ಒಂದು ಶೇಡ್ಸ್. ಅದರಲ್ಲಿ ಐ ಥಿಂಕ್ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆಲ್ಲದನ್ನು ಪರ್ಚೇಸ್ ಮಾಡಿ ಅಂತ ಹೇಳಲ್ಲ, ಬಟ್ ಕೆಲವೊಂದೊಂದು ಸ್ಕಿನ್ಗೆ ಕೆಲವೊಂದೊಂದು ಚೆನ್ನಾಗಿ ಕಾಣುತ್ತೆ. ನಾನು ಇದರಲ್ಲೇ ಮಿಕ್ಸ್ ಮ್ಯಾಚ್ ಅದೆಲ್ಲ ಮಾಡಿ ಹಾಕ್ಕೊಳ್ತಾ ಇರ್ತೀನಿ. ಬಟ್ ತುಂಬ ಗೋ ಟು ಅಂತ ಹೋದರೆ ಮ್ಯಾಕ್ದು ಮತ್ತು ಮೆಬ್ಲಿಂದು ಅವೆರಡು ಬಿಟ್ಟರೆ ನಾನು ಇನ್ನು ಬೇರೆದು ನೈಕಾ ಅದರಲ್ಲಿ ಒಂದೇ ಒಂದು ಚಿಕ್ಕದಿದೆಯಲ್ಲ, ಮದ್ರಾಸ್ ಕಾಫಿ ಅಂತ ಅನಿಸುತ್ತೆ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಯಾವುದೇ ಒಂದು ಶೇಡ್ ಆದ್ರೂ ಅದ್ರ ಮೇಲೆ ಅದನ್ನು ಹಾಕಿದ್ರೆ ಇಟ್ ಲುಕ್ಸ್ ರಿಯಲಿ ನೈಸ್. ಐ ಥಿಂಕ್ ನೀವು ಆ ಥರ ಒಂದು ಶೇಡ್ ಲಿಕ್ವಿಡ್ ಇಟ್ಕೊಂಡು ಇನ್ನೂ ಒಂದು ಶೇಡ್ ಬಂದು ಮ್ಯಾಟ್ ಇಟ್ಕೊಂಡ್ರೆ ಐ ಥಿಂಕ್ ಅದರಲ್ಲಿ ನೀವು ಮಿಕ್ಸ್ ಮ್ಯಾಚ್ ಮಾಡ್ಬೋದು. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿರುತ್ತೆ ಅಂತ. ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಡೌಟ್ಸ್ ಇದ್ದರೆ ಅಥವಾ ನಿಮ್ಗೇನಾದರೂ ನೀವು ಯಾವುದಾದ್ರೂ ಒಂದು ಇಷ್ಟಪಡ್ತಾ ಇದ್ದೀರಾ, ಅದು ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ ಒಂದು ಲಿಪ್ಸ್ಟಿಕ್ ಅಂತಂದರೆ ನೀವು ಹೇಳಿ, ನಾನು ಅದನ್ನು ಆರ್ಡರ್ ಮಾಡಿ ಟ್ರೈ ಮಾಡ್ತೀನಿ. ಇನ್ ಕೇಸ್ ನನಗೂ ಇಷ್ಟ ಆದರೆ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ. ಹಲೋ, ಸೊ ಸಾರಿ, ವಿಡಿಯೋ ಮಾಡ್ತಾ ಅದು ಹಂಗೆ ಆಫ್ ಆಗೋಯ್ತು, ಬ್ಯಾಟ್ರಿ ಡೌನ್ ಆಗಿ. ಐಫೋನಲ್ಲಿ ನಿಮಗೆ ಗೊತ್ತಿದೆಯಲ್ಲ ಎಂಥ ಪ್ರಾಬ್ಲಮ್ ಇದೆ ಅಂತ. ಎನಿವೇಸ್ ಅದನ್ನು ಬಿಡೋಣ.
ಸೊ ನನ್ನ ವಿಡಿಯೋ ಆಲ್ಮೋಸ್ಟ್ ಎಂಡಲ್ಲಿದೆ. ನನ್ನ ಲಿಪ್ಸ್ಟಿಕ್ ಶೇಡ್ಸ್ ಎಲ್ಲ ಏನೇನಿದೆ, ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಎಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಾನು ಯಾವುದನ್ನು ಹೇಗೆ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಶೇಡ್ನ ಕ್ರಿಯೇಟ್ ಮಾಡ್ತೀನಿ ಅದ್ಭುತವಾಗಿ ಅನ್ನೋದೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇನು ದೊಡ್ಡ ಸ್ಪೆಷಲ್ ಅಲ್ಲ ಅಥವಾ ಏನೋ ಒಂದು ಸೂಪರ್ ಟ್ಯಾಲೆಂಟ್ ಅಲ್ಲ, ತುಂಬ ಜನ ಹುಡುಗಿರು ಮಾಡ್ತಾರೆ. ಕೆಲವ್ರಿಗೆ ಗೊತ್ತಿಲ್ಲದಿರೋರಿಗೆ ಐ ಥಿಂಕ್ ಕೇಳ್ತಾ ಇದ್ದವ್ರಿಗೆ ಐ ಥಿಂಕ್ ಯೂಸ್ಫುಲ್ ಆಗ್ಬೋದು ಈ ಒಂದು ವಿಡಿಯೋ. ರೈಟ್, ದಾಟ್ಸ್ ದಾಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ನಾನು ಐ ಥಿಂಕ್ Q&A ಹಾಕೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ 3 ಗುಡ್ ನ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಅಂತ. ನಾನು ಇವಾಗ ಹೇಳಿರೋ 3 ಗುಡ್ ನ್ಯೂಸಲ್ಲಿ ಅಂದರೆ ಅನೌನ್ಸ್ ಹೇಳ್ತೀನಿ ಅನ್ನೋ ಒಂದು 3 ಗುಡ್ ನ್ಯೂಸಲ್ಲಿ ಫಸ್ಟ್ ನ್ಯೂಸ್ ಬಂದು ಈ 24th ಮಾರ್ಚ್ ಅನೌನ್ಸ್ ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್. ಐ ಥಿಂಕ್ ಅದು ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಅನಿಸ್ಬೋದು ಎಲ್ಲರಿಗೂ. ಬಟ್ ಫ್ರೆಂಡ್ ಸರ್ಕಲ್ಸ್ಗೆಲ್ಲ ಆಲ್ರೆಡಿ ಗೊತ್ತಿದೆ, ನನ್ನ ಫ್ಯಾಮಿಲಿಗೆ ಗೊತ್ತಿದೆ ಪರ್ಸ್ನಲಿ. ಸೊ ನಿಮ್ಮ ಸಪೋರ್ಟ್ ಬೇಕು ಅದಕ್ಕೂ. ಸೊ ಅಂತ ಹೇಳ್ತೀನಿ. ನನ್ನ ಹಸ್ಬೆಂಡ್ ಬೇರೆ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಬಟ್ ಎನಿವೇಸ್ 24th ವೆಯ್ಟ್ ಮಾಡಿ, ಆವಾಗ ಒಂದು ವಿಡಿಯೋ ನಾವು ಪೋಸ್ಟ್ ಮಾಡಿ ಹೇಳ್ತೀವಿ ಏನು ಎತ್ತ ಏನು ಅಂತ ಅಂದ್ಬಿಟ್ಟು ಅಂತ. ಅಥವಾ ಮೇ ಬಿ ಇನ್ಸ್ಟಾಗ್ರಾಮಲ್ಲಿ ಅದನ್ನ ನಾನು ಡಿಸೈಡ್ ಮಾಡಿಲ್ಲ ಹೇಗೆ ಹೇಳಬೇಕು, ಯೂಟ್ಯೂಬಲ್ಲಿ ಹೇಳಬೇಕಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಒಂದು ಪೋಸ್ಟ್ ಆರ್ ಅನೌನ್ಸ್ ಮಾಡಬೇಕಾ, ಹಾಗೆ ಪೋಸ್ಟಲ್ಲಿ ಹಾಕಿ ಹೇಳೋದಾ ಗೊತ್ತಿಲ್ಲ. ಅದನ್ನ ಚರ್ಚೆ ನಡೀತಾ ಇದೆ. ಅದಂತೂ ಪಕ್ಕಾ ನಿಮಗೆ 24th ಆ ವಿಷಯ ನಾನು ನನ್ನ ಹಸ್ಬೆಂಡ್ ಹೇಳ್ತೀವಿ. ಅದನ್ನು ಬಿಟ್ಟು ಇನ್ನು ನಾನು ಏನು ಹೇಳಿದೆ 2 ವಿಷಯ. ಅದು ಯುಗಾದಿ ಆಗಬೇಕು. ಯುಗಾದಿ ಆಗಾದಮೇಲೆ ಅದೊಂದು ಸ್ವಲ್ಪ ಕನ್ಫರ್ಮ್ ಆಗಬೇಕು. ಆ ಕನ್ಫರ್ಮೇಷನ್ ಎಲ್ಲ ಆಗಾದಮೇಲೆ ಡೆಫಿನೆಟ್ಲಿ ನಿಮಗೆ ಆ ವಿಷಯ ಕೂಡ ಗೊತ್ತಾಗುತ್ತೆ. ಸೊ ಯುಗಾದಿ ಆಗಾದಮೇಲೆ ಒಂದು ವಿಷಯಗಳಿದ್ದಾವೆ, ಅದನ್ನು ನಾನು ಕೂಡ ಅನೌನ್ಸ್ ಮಾಡ್ತೀನಿ. ಬಟ್ 24th ಪ್ಲೀಸ್ ಸ್ಟೇ ಟ್ಯೂನ್, ಬಿಗ್ ಥಿಂಗ್ಸ್ ಆರ್ ಕಮಿಂಗ್. ಸೊ ಅದನ್ನು ಯೋಚನೆ ಮಾಡ್ತಾ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಸಖತ್ತಾಗಿರೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಯು ನೋ ದ ಡ್ರಿಲ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಹ್ಯಾಪಿ ಕೂಡ ಬಾಯ್ ಬಾಯ್ ಹೇಳ್ತಾ ಇದ್ದಾನೆ. ಟೇಕ್ ಕೇರ್, ಬಾಯ್.